ಕರ್ನಾಟಕದ ಸಮಸ್ತ ಜನತೆಗೆ ಸಕ್ಕರೆ ನಾಡು ಶ್ರೀಗಂಧದ ಬೀಡು ವತಿಯಿಂದ ಈ ದಿನ ನಾನು ಮಂಡ್ಯದ ಅರ್ಕೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೇನೆ. ಇಲ್ಲಿ ಅರ್ಕೇಶ್ವರ ಜಾನಪದ ಕಲಾ ತಂಡ 10 ವರ್ಷದಿಂದ ಈ ಒಂದು ತಂಡ ತನ್ನ ಸೇವೆಯನ್ನು ಮಾಡ್ತಾಯಿದೆ. ಹಾಗಾಗಿ ಇವರನ್ನು ನಾನು ಮಾತಾಡ್ಸೋಣ ಅಂತ ಬಂದಿದ್ದೀನಿ. ನಮಸ್ತೆ ಅಮ್ಮ. ನಾನು ಮಂಡ್ಯಗೆ ಬಂದಾಗ ಅರ್ಕೇಶ್ವರ ದೇವಸ್ಥಾನದಲ್ಲಿ ತಮ್ಮನ್ನು ನೋಡಿದಾಗ ಮಾತಾಡಬೇಕು ಅನ್ನಿಸ್ತು. ನಿಮ್ಮ ಕಲಾ ತಂಡ ಇಲ್ಲೆಲ್ಲ ಜಾನಪದ ಹಾಡನ್ನು ಆಡ್ತಾ ಇರ್ತಾರೆ. ಎಷ್ಟು ವರ್ಷದಿಂದ ಹಾಡ್ತಾ ಇದ್ದೀರಾ? 10 ವರ್ಷ ಆಯ್ತಕ್ಕಂತಲ್ಲ. 10 ವರ್ಷದಿಂದ ಆಡ್ತಾ ಇದ್ದೀರಾ. ಯಾಕೆ ಇಲ್ಲಿ ನೀವು ಇಲ್ಲಿ ಬಂದರೆ ನಮ್ಗೆ ಅಕ್ಕಪ್ಪನ ದೇವಸ್ಥಾನ ಅಂತ ಬಂದು ನಮ್ಗೆ ಸಮಾಧಾನ ಸಿಗ್ತದೆ. ನಾವು ಒಂದು ನೆಮ್ಮದಿ. ನಮ್ಗೆ 5 ಗಂಟೆಗೆ ಎಚ್ಚರಾಗಿ ಹೋಯ್ತದೆ. ನಾವು ಬಂದು ಸಮಾಧಾನ ಆಡ್ಬಿಟ್ಟು 2 ಗಂಟೆ ಆಡ್ಬಿಟ್ಟು ಹೋಗ್ತೀವಿ. ನಮ್ಗೆ ಸಮಾಧಾನ ಸಿಗ್ತದೆ, ನೆಮ್ಮದಿ ಸಿಗ್ತದೆ ಕಣಪ್ಪ ನಮ್ಗೆ. ಹೌದಾ ಅಮ್ಮ? ನೀವೇನು ಮಾತಾಡಿ? ನಿಮ್ಮ ಹೆಸರೇನು? ನಮ್ಮ ಹೆಸರು ಸುಜಾತ. ನಾವು ತೋರಿಸ್ತಾವಿಂದನೂ ಇಲ್ಲಿ ಭಜನೆ ನೋಡಿ, ಇಲ್ಲೇ ನೋಡ್ಕೊಂಡು ಮಾತಾಡಿ. ತೋರಿಸ್ತಾವಿಂದನೂ ಇಲ್ಲಿ ಭಜನೆ ಮಾಡ್ತಾ ಇದ್ದೀವಿ. ನಮಗೆ ಮನಸ್ಸಿಗೆ ಶಾಂತಿ ಸಮಾಧಾನ ಸಿಗ್ಬೇಕಂದ್ರೆ ಇಲ್ಲಿ ಅರ್ಕೇಶ್ವರ ದೇವಸ್ಥಾನಕ್ಕೆ ಬಂದು ಭಜನೆ ಮಾಡ್ಬಿಟ್ಟು ಹೋದ್ರೇ ನಮಗೆ ಶಾಂತಿ ಸಮಾಧಾನ ಎಲ್ಲ ಸಿಗ್ಬೋದು. ಒಳ್ಳೇದು ಕಣಮ್ಮ. ಇಲ್ಲಿ ನಾನು ನೋಡಿದಾಗ ತುಂಬ ನಿಮ್ಮಲ್ಲಿ ಹಿರಿಯರು ಅನ್ಕೋತೀನಿ. ಅಮ್ಮ, ಅಜ್ಜಿ ನಿಮ್ಮ ಹೆಸರೇನು? ಸಾವಿತ್ರಮ್ಮ. ಹೇಳಮ್ಮ, ನೋಡಿ ಮಾತಾಡಿ. ನಿಮ್ಗೆ ಏನು ಅನಿಸ್ತು ಈ ಒಂದು ದೇವಸ್ಥಾನದಲ್ಲಿ ನೀವು ಬಂದು ನಿಮ್ಮ ಒಂದು ಏನು ಹಾಡನ್ನು ದೇವ್ರಿಗೆ ಹೇಳಿದಾಗ ನಿಮ್ಗೆ ಏನು ಅನಿಸ್ತದೆ? ಆಡ್ಬೇಕು ಅನ್ಸುತ್ತೆ ಸರ್. ಒಂದಷ್ಟು ನಮ್ಮ ಕೈಲಾದಷ್ಟು ಆಡ್ತೀವಿ. ಪರಮಾತ್ಮ ಅಂತ ಅವ್ನು ಜ್ಞಾನ ಮಾಡ್ಕೊತೀವಿ. ಏನೋ ನಿಮ್ಮಂಥವ್ರೆ ಸಾಕಾರ ಮಾಡ್ತಾರೆ. ಏನು ನಮ್ಗೆ ತೊಂದರೆ ಕೊಟ್ಟಿಲ್ಲ. ಎಲ್ಲ ಮಂಡ್ಯದ ಎಲ್ಲ ಇಡೀ ಕರ್ನಾಟಕದ ಜನತೆ ಈ ಜಾನಪದ ಕಲಾ ತಂಡಕ್ಕೆ ಸಹಕಾರ ಮಾಡಿ ಅಂತ ನಮ್ಮ ತಂಡದಿಂದನೂ ಕೇಳ್ಕೊತೀನಿ. ಥ್ಯಾಂಕ್ ಯು. ಜಯ ನಮಸ್ ಪಾರ್ವತಿ ಪತ್ಯರ ಅಲಕ್ ನಿರಂಜನ ಗುರುಮೇ ಪ್ರಭೋ ಜೈ ಎಲ್ಲರವ